ನೋಡಿ, ಇದೆಲ್ಲದರ ನಡುವೆ ಮೆಚ್ಕೊಳ್ಳದೆ ಹೋದರೆ ತಪ್ಪಾಗತ್ತೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡ ರೀತಿ, ಚೆನ್ನಮ್ಮನವರು ಮೃತಪಡುವ 2 ದಿನಗಳ ಹಿಂದೆ ಕುಮಾರಸ್ವಾಮಿ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ನಡೆದ ಮಾತಿನ ಚಕಮಕಿ ಇವರೇನು ಆಜನ್ಮ ಶತ್ರುಗಳೇನೋ ಅನ್ನೋ ಹಂಗಿತ್ತು. ಆಜನ್ಮ ಶತ್ರುಗಳೇನೋ ಅನ್ನೋ ಹಾಗೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳ ಫೈಟ್ ಆಗಿದೆ. ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದ್ದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲಿಗೆ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಅರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ್ರೆ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಿಮ್ಮ ಪಾಡು, ನಿಮ್ಮ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿದಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯಿತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೀನಿ. ಜೈಲಿಗೆ ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಯಾಕೆ ಹೇಳ್ಕೊತಾರೆ? ಅವರೇ ಹೋಗಿ ಬಂದವರಂತೆ ಜೈಲಿಗೆ. ಏನು ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ನಾನು ಹೋಗಿದ್ದೆ ಪಾಪ. ನಿಮಗೆ ಯಾವ ನೋವಿದೆ? ನಿಮಗಂತ ನೋವು ನಿಮ್ಮ ಆ ಹೃದಯ ಕಟುಕು ಹೃದಯ ಅದು ನಿಮ್ದೆಲ್ಲ, ಅದ್ರಲ್ಲಿ ಬಂದರೆ ಎಲ್ಲ ನೀವು, ನಿಮ್ಗೆ ಯಾವ ನೋವಾಯಿತು? ರಾಜಕೀಯ ವಿರೋಧಿ ತಾಯಿಯನ್ನು ಕಳ್ಕೊಂಡಿದ್ದಾರೆ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸೀದಾ ಮನೆಗೆ ಹೋದರು. ಅವ್ರ ಪತ್ನಿನ ಕರ್ಕೊಂಡು ಹೋದ್ರು ಅವರು. ಇದನ್ನು ಮೆಚ್ಕೋಬೇಕು ರೀ ರಾಜಕಾರಣದಲ್ಲಿ. ರಾಜಕೀಯ ಒಂದು ಕಡೆ, ಮಾನವೀಯ ಸಂವೇದನೆ ಇನ್ನೊಂದು ಕಡೆ. ಸಕಲ ಸರ್ಕಾರಿ ಗೌರವ ಕೊಡೋದಿಲ್ಲ ಅಂದಿದ್ರೆ ಯಾಕೆ ಕೊಡ್ತಿಲ್ಲ ಅಂತೇನು ಯಾರು ಕೇಳೋಕ್ಕಾಗ್ತಿರ್ಲಿಲ್ಲ. ಅವರೇನು ಯಾವುದೋ ಸಾಂವಿಧಾನಿಕ ಪೊಸಿಷನಲ್ಲಿ ಇದ್ದವರಲ್ಲ ಚೆನ್ನಮ್ಮ ಅವರು, ಏನಲ್ಲ. ಬಟ್ ಡಿ ಕೆ ಶಿವಕುಮಾರ್ ಡಿಸೈಡೆಡ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಅಂತ. ಇವತ್ತು ಅಲ್ಲಿಗೆ ಹೋಗಿ ನಿಂತ್ಕೊಂಡ್ರು. ಅವರೇ ಸ್ವತಃ ರಾಷ್ಟ್ರಧ್ವಜವನ್ನು ತೆಗೆದುಕೊಟ್ರು ಕೈಗೆ. ಅವತ್ತು ಚೆನ್ನಮ್ಮನವರ ಪಾರ್ಥಿವವನ್ನು ಮನೆಗೆ ತಗೊಂಡು ಬಂದಾಗ ಪಕ್ಕದಲ್ಲಿ ಕೂತ್ಕೊಂಡು ದೇವೇಗೌಡರನ್ನು ಅವರು ಸಮಾಧಾನಪಡಿಸಿದ ರೀತಿ ಕೂಡ ನೋಡಿ. ಉಳಿದಿದ್ದೆಲ್ಲ ಒಂದು ಕಡೆ, ಮಾನವೀಯ ಸಂವೇದನೆಗೆ ಎಲ್ಲಕ್ಕಿಂತ ಹೆಚ್ಚಿನ ತೂಕ ಅನ್ನೋದನ್ನು ಚೆನ್ನಮ್ಮನವರ ಸಾವು ಮತ್ತು ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡ ರೀತಿ ತೋರಿಸ್ತು. ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಗೌಡರ ಕುಟುಂಬಕ್ಕೂ ಒಂದು ಊರಾಗಿ ಬರೋದಿಲ್ಲ. ತಕ್ಷಣ ಬಂದ್ರವರು. ಜಮೀರ್ ಅಹಮ್ಮದು ಏನೇನೋ ಮಾತಾಡ್ಕೊಂಡಿದ್ದಾರೆ. 72 ವರ್ಷಗಳ ಕಾಲ ದೇವೇಗೌಡರೊಂದಿಗೆ ದಾಂಪತ್ಯ ನಡೆಸಿ ಚೆನ್ನಮ್ಮನವರು ತಮ್ಮ ತವರಿನ ಮಣ್ಣಿನಲ್ಲಿ ಮಣ್ಣಾದರು. 2001 ಘಟನೆ ಅದು. ಹರದನಹಳ್ಳಿ ದೇವಸ್ಥಾನಕ್ಕೆ ಹೋದಾಗ ಸಂಬಂಧಿಕರ ಪೈಕಿನೇ ಬಂದ ಆಸಿಡ್ ಹಾಕಿ ಹೋಗ್ಬಿಡ್ತಾನೆ. ಚೆನ್ನಮ್ಮನವರು ಭಾಳ ಒದ್ದಾಡಿ ಚೇತರಿಸಿಕೊಂಡ್ರು. ದೇವೇಗೌಡರು ಉಪಜೀವನಕ್ಕಾಗಿ ಕಾಂಟ್ರಾಕ್ಟರ್ ಆಗಿದ್ದಾಗ ದುಡ್ಡಿನ ಅಡಚಣೆ ಬಂದು ಹೆಂಡತಿ ಹತ್ರ ಒಡವೆ ಕೇಳಿ, ಒಡವೆ ಕೊಟ್ಟಿದ್ದಲ್ಲದೆ ಯಾವಾಗ ನಿಮ್ಮ ಕೈಯಲ್ಲಿ ನನ್ನ ವ್ಯವಹಾರ ನಾನು ಮಾಡಬಲ್ಲೆ ಅನ್ನುವಷ್ಟು ದುಡ್ಡು ಉಳಿಯುತ್ತೋ ಆವಾಗ ಈ ಒಡವೆ ಬಿಡಿಸ್ಕೊಡಿ ಅಂತ ಹೇಳಿದ್ದು. ಇಂಥ ಘಟನೆಗಳು ಎಷ್ಟು ನಡೆದಿರ್ಬೋದು ಇಂಥ ಘಟನೆಗಳು. ಮೊನ್ನೆ ಒಬ್ಬ ಹಿರಿಯ ರಾಜಕಾರಣಿ ಊಟಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗಿದ್ದೆ ನಾನು. ಅಲ್ಲೇ ನಮ್ಮ ಮನೆ ಹತ್ರ ಮನೆ, ಭಾಳ ದಿವಸದಿಂದ ಕರೀತಾ ಇದ್ರು, ಆಗಿರಲಿಲ್ಲ. ಮೊನ್ನೆ ಹೋಗಿದ್ದೆ. ಅನುಕೂಲವಾಗಿದ್ದಾರೆ ಈಗ. ಆದರೆ ಫಸ್ಟ್ ಜನರೇಷನ್ ದೊಡ್ಡ ಮನುಷ್ಯ ಅವರು. ಅಂದರೆ ರಾಜಕಾರಣಿಯ ಮಗ ಅಲ್ಲ, ಇಂಡಸ್ಟ್ರಿಯಲಿಸ್ಟ್ ಮಗ ಅಲ್ಲ, ಫಸ್ಟ್ ಜನರೇಷನ್ ದೊಡ್ಡ ಮನುಷ್ಯ. ಅವರ ಪತ್ನಿಯನ್ನು ಪರಿಚಯ ಮಾಡಿಸಿದಾಗ ಹೇಳ್ತಾ ಇದ್ದೆ ನಾನು, ಸನ್ಮಾನ ಗೌರವ ಅವೆಲ್ಲ ನಿಮಗಲ್ಲ, ಹೆಂಡತಿಗಾಗಬೇಕಾಗಿರುವುದು ಅಂತ. ಫಸ್ಟ್ ಜನರೇಷನ್ ದೊಡ್ಡ ಮನುಷ್ಯರ ಹೆಂಡತಿ ಆಗೋದಿದೆಯಲ್ಲ, ತುಂಬ ಕಷ್ಟ ಅದು. ಗಂಡನಿಗೆ ಒಂದು ಸೆಟಲ್ಡ್ ವೇ ಆಫ್ ಲಿವಿಂಗ್ ಇರೋದಿಲ್ಲ. ಮಹತ್ವಾಕಾಂಕ್ಷೆಗಳು ತುಂಬ ಇರ್ತವೆ. ದಾರಿ ಕೆಲವು ಸಲ ಓಪನ್ ಅನಿಸುತ್ತೆ, ಕೆಲವು ಸಲ ಕ್ಲೋಸ್ ಅನಿಸುತ್ತೆ. ಪ್ರತಿ ದಿವಸ ತಿಂಡಿ ತಿಂದು ಗಂಡ ಹೊರಗೆ ಹೋಗುವಾಗ ಯುದ್ಧಕ್ಕೆ ಹೋಗ್ತಿದ್ದಾನೇನೋ ಅನ್ನೋ ಹಂಗೆ ಹೋಗ್ತಾನೆ ಗಂಡ ಹೊರಗೆ. ಪ್ರತಿದಿನ ನೋಡ್ಬೇಕಲ್ಲ ಅವರನ್ನು. ಸ್ವಲ್ಪ ಬೆಳವಣಿಗೆ ಆರಂಭವಾಯಿತು ಅನ್ನುವ ಹಂತದಲ್ಲಿ ಮನೆಗೆ ಬರೋ ಜನ ಯಾರ್ಯಾರೋ ಬರ್ತಾರೆ. ಬಂದವ್ರದೆಲ್ಲ ನೋಡ್ಕ, ಗಂಡ ಇವತ್ತಿಲ್ಲಿ, ನಾಳೆ ಇನ್ನೆಲ್ಲೋ, ಯಾವುದೋ ಹೋರಾಟ ಅಂತೆ, ಯಾವುದೋ ಪ್ರತಿಭಟನೆ ಅಂತೆ, ಯಾರ್ಯಾರ್ದೋ ವಿರೋಧ ಕಟ್ಕೊಳ್ಳೋದಂತೆ. ಅವನು ಸುಸ್ತಾಗಿ ಮನೆಗೆ ಬಂದು ಹಿಂಗಾಯ್ತು ಅನ್ನೋದಿಲ್ಲ, ಹಿಂಗಾಗಿಲ್ಲ ಅನ್ನೋದಿಲ್ಲ. ಇವರು ಪೇಪರ್ನಲ್ಲಿ ಓದಿನೋ ಅವ್ರಿವ್ರ ಹತ್ರ ಕೇಳ್ಕೊಂಡು ಆತಂಕದಲ್ಲೂ ಹಾಗೆಲ್ಲ ಜೀವನ. ಈಗ ಚೆನ್ನಮ್ಮನವ್ರನ್ನ ನೋಡಿದಾಗ ಅಷ್ಟು ದೊಡ್ಡ ಬಂಗಲೆಯಲ್ಲಿ ಆರಾಮಿಲ್ಲ ಅಂದರೆ ಮನೆಗೆ ಡಾಕ್ಟರ್ಸ್ ಬರ್ತಾರೆ, ICUನೂ ರೂಮ್ನಲ್ಲೇ ಮಾಡಿಬಿಟ್ಟಿದ್ರಂತೆ. ಈಗಿಂದದು ಆರಂಭಿಕ ಜೀವನ ಇರ್ತಾವಲ್ಲ. ಸೆಕೆಂಡ್ ಜನರೇಷನ್ ದೊಡ್ಡ ಮನುಷ್ಯರಿಗೆ, ಥರ್ಡ್ ಜನರೇಷನ್ ದೊಡ್ಡ ಮನುಷ್ಯರಿಗೆ ಹಂಗಾಗೋದಿಲ್ಲ.
ಅದೊಂದು ಜೀವನವೇ ಬೇರೆ, ಜೀವನ ಅನುಭವವೇ ಬೇರೆ. ಅಂಥ ಇನ್ಸಿಡೆಂಟ್ಗಳ ಬುತ್ತಿ ಅದು ಎಷ್ಟಿತ್ತು ಅವ್ರ ಹತ್ರ. ತುಂಬ ವರ್ಷಗಳ ಹಿಂದೆ ನಾನು ದೇವೇಗೌಡರ ಮನೆಗೆ ಹೋದಾಗ ಸಾಮಾನ್ಯವಾಗಿ ಅವ್ರು ರೂಮಿಗೆ ಕರೆದು ಮಾತಾಡಿಸ್ತಾ ಇದ್ರು. ದೇವೇಗೌಡರು ಏನೋ ಡಾಕ್ಯುಮೆಂಟ್ ನೋಡ್ತಾ ಕೂತ್ಕೊಂಡಿದ್ರು. ಕಿವಿ ಸರಿ ಅಷ್ಟು ಜೋರು ಕೇಳಿಸೋದಿಲ್ಲ, ಹತ್ರ ಹೋಗಿ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಅವ್ರ ಹತ್ರ. ನಾನು ಮಾತಾಡ್ತಾ ಇದ್ದೆ. ಚೆನ್ನಮ್ಮನವರು ಬಾಲ್ಕನಿಯಲ್ಲಿ ಒಂದು ಕಾಟನ್ ಸೀರೆ ಹಾಕಿ ಸೀರೆ ಮೇಲೆ ತೊಗರಿಬೇಳೆ ಒಣಗಿಸ್ತಾ ಇದ್ರು. ಎವರ್ ಲಾಸ್ಟಿಂಗ್ ಮೆಮೊರಿ ಆಫ್ ಹರ್ ಇನ್ ಮೈ ಮೈಂಡ್. ಅದು ನಮ್ಮ ಕಡೆ ಎಲ್ಲ ಮಾಡ್ತಾರಲ್ಲ ಬಾಲ್ಕನಿಲಿ, ಹಂಗೆ ಮಾಡ್ತಾಯಿದ್ರು. ಮಾಡ್ತಾ ಎದ್ದು ಒಳಗೆ ಹೋಗ್ತಾ ಊಟ ಮಾಡ್ಕೊಂಡು ಹೋಗಿ ಅಂದರು. ಊಟ ಮಾಡ್ಕೊಂಡು ಹೋಗಿ. ನನ್ನ ತಲೆಯಲ್ಲಿ ಅಚ್ಚೊತ್ತಿದಂತೆ ಉಳಿದಿರುವ ಚೆನ್ನಮ್ಮನವರ ನೆನಪು ಅಂದ್ರೆ ಅದೇ. ತೊಗರಿಬೇಳೆ ಒಣಗ್ತಾಯಿದ್ರು ಮಾಜಿ ಪ್ರಧಾನಿಯ ಹೆಂಡತಿ ಅಂತ. ನಂದು ಚೆನ್ನಮ್ಮಂದು ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ತಾಯಿ ಥರ ನೋಡ್ಕೊಳ್ತಾ ಇದ್ದಿರಲ್ಲ, ಯಾರನ್ನ ಬರಲಿ. ನಾನು ಈಗಲೂ ನನ್ನ ಜ್ಞಾಪನ ಇದೆ, 2004 ನಾನು ಮೊದಲೇ ಎಲೆಕ್ಷನ್ ಸೋತಾದ್ಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಆವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂಣಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆಲ್ಲು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ನ ಒಳ್ಳೆ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಆವತ್ತು ಊಟ ಮಾಡಿ ಕಳಿಸಿದ್ರು. ನಾನು ಯಾವಾಗ ಬಂದಿದ್ದೀನಿ ನನಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರಲಿ, ಒಂದು ತಾಯಿ ಯಾವ ಥರ ನೋಡ್ಕೊತಾರೆ ಆ ಥರ ಎಲ್ಲರಿಗೂ. ತಿಂಡಿ ಟೈಮಲ್ಲಿ ಬಂದರೆ ಅವರೇ ಬಡಿಸಿ ತಿಂಡಿ ಕೊಡ್ತಾಯಿದ್ರು. ಊಟದ ಟೈಮಲ್ಲಿ ಬಂದರೆ ಯಾರನ್ನ ಇರಲಿ, ಸಾಮಾನ್ಯ ನಾನಂತ ಇಲ್ಲ ಅವರಂತ ಇಲ್ಲ, ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ ಒಂದು 2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದೆ, 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು, ಚೆನ್ನಾಗಿದೆಯೇನಪ್ಪ, ಆರೋಗ್ಯ ಆಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಇದು ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಸೇರಿಸ್ಕೊಳ್ಳೋದು ದೇವೇಗೌಡರು ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ.